ಛೇ ಛೇ, ಎಂಥ ಮಾತಂತ ಆಡ್ತೀಯ ರಾಮಪ್ಪ. ನಾನು ಇಂಥ ಪರಿಸ್ಥಿತಿಲಿ ನಿಂಗೆ ಹೇಳೋಕ್ಕೂ ಮನ್ಸಾರು ಬಂತಲ್ಲ ಹೇಳು. ನಾನು ಯಾಕೆ ನಿಂಗೆ ಬೇಕಂತ ಹಂಗೆ ಮಾಡ್ತೀನ? ಏನೇನು ಆತ ಅದೆ ಅಂಥೇಳಿ ಇಡೀ ಊರಿಗೆ ಗೊತ್ತು, ನಿಂಗೆ ಗೊತ್ತಿಲ್ಲದೆ ಅದೆಯಾ? ನೋಡು, ನನ್ನ ಈ ಪರಿಸ್ಥಿತಿಲಿ ನಾನು ಏನು ಮಾಡ್ಬೋದು ಹೇಳು? ಇಷ್ಟು ದಿವಸ ಆತದೆ ಅಂತ ನಾನು ಎಣಿಸ್ಲೇ ಇಲ್ಲ ಮಾರಯ್ಯ. ಇಲ್ದಿದ್ರೆ ನಾನು ಮೊನ್ನೆನೇ ಯಾವತ್ತಾರು ಬಂದು ಒಂದು ಸೈನ್ ಹಾಕಿಕೊಟ್ಟು ಮತ್ತೆ ಬರ್ತಿದ್ದೆ. ಇವತ್ತು ನಾಳೆ ಅಂಥೇಳಿ ಇಲ್ಲಿ ತನಕ ತಂದರು. ನಾಳೆ ಮಾತ್ರ ಗ್ಯಾರಂಟಿ ಅಂತೆ, ನಾಳೆ ಡಿಸ್ಚಾರ್ಜ್ ಮಾಡೋದು ಗ್ಯಾರಂಟಿ ಅಂತೆ. ಅಂದ್ರೆ ಒಂದು ಕೆಲಸ ಅಂತ ಡಿಸ್ಚಾರ್ಜ್ ಮಾಡೋದು ಮಧ್ಯಾಹ್ನ ಮೇಲೆ ಆಗ್ತದೇನೋ, ಅಲ್ಲಿಗೆ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗ್ತದೆ. ಅಷ್ಟೊತ್ತಿನ ಮೇಲೆ ಯಾವ ಬ್ಯಾಂಕ್ ತೆಗ್ದಿರ್ತದೆ, ಎಂತ ಮಾಡಿರ್ತದೆ. ಒಂದು ಕೆಲಸ ಮಾಡು, ನಾಡ್ದಿಗೆ ಎಲ್ಲ ಇದು ಮಾಡ್ಕಿಬಿಡ್ತೀಯಾ? ಯಾರ ಹತ್ರ ಮಾತಾಡ್ತಿರೋದು ಇಷ್ಟು ನಿಧಾನಕ್ಕೆ? ಎಂತ ಸರಿ ಕೇಳೋದು ಇಲ್ಲ ಅಂದರೆ ಏನೋ ಸೀರಿಯಸ್ ವಿಚಾರನೆಯ. ದುಡ್ಡು ಗಿಡ್ಡು ಕೇಳೋದು ಏನೋ ಬಹುಶಃ. ನಾಳೆ ಡಿಸ್ಚಾರ್ಜ್ ಆಗೋಕ್ಕೆ ದುಡ್ಡು ಬೇಕಲ್ಲ, ಕೇಳಿ ಈಗ ಕೇಳಿ ಗೊತ್ತಾಗಬೇಕು. ಇದ್ರ ಬದಲು ಸುಮ್ಮನೆ ನಾನು ಕೇಳಿದಾಗ ಒಂದು 5-10 ಸಾವಿರ ಕೊಟ್ಟಿದ್ರೆ, ಇಲ್ಲ ಅಡಿಕೆ ತಗೊಂಡು ಹೋಗಕ್ಕೆ ಬಿಟ್ಟಿದ್ರೆ ಈಗ ಉಳಿತ ಅನ್ಭವಿಸಿ. ಈಗ ನಾಗರಾಜ, ನೀ ಆಗಲ್ಲ ಅಂದ್ರೆ ಆಗಲ್ಲ ಅಂತಾನೆ ಹೇಳು ಮಾರಯ್ಯ. ಮತ್ತು ಈ ಥರದ ನೆವ ಎಲ್ಲ ಒಡ್ಬೇಡ ನೀನು. ನೀ ಹೇಳ್ದೆ ಅಂತಾನೆ ನಾನು ಆ ಮ್ಯಾನೇಜರ್ ಕೈಕಾಲು ಹಿಡಿದು ಒಂದು ವಾರ ಮುಂದೂಡ್ಕಿಂಡೆ. ನೋಡಿದ್ರೆ ನೀ ನಾಳೆ ಮಧ್ಯಾಹ್ನ ಮೇಲೆ ಅಲ್ಲಿಂದ ಹೊರಡೋದು ಬರೋ ಸಾಯಂಕಾಲ ಆಗ್ತದೆ, ಒಂದಿನ ಮುಂದಾಕು ಅಂತ ಹೇಳ್ತೀಯಲ್ಲ. ನಮ್ಮ ಮನೆ ಅದ ಇಷ್ಟ ಆಗಿದ್ದೇ ಒಂದು ದೊಡ್ಡದಿದ್ದು. ನಾನು ಹೋಗಿ ನಿನ್ನ ನಂಬ್ಕಿಂಡು ಇಷ್ಟು ದಿವಸ ಇದ್ನಲ್ಲ ಹೇಳು. ನಾನು ಬೇರೆ ಯಾರನ್ನಾರು ಹುಡುಕಿತಿದ್ದೆ. ಅದಕ್ಕೆ ಹೇಳೋದು, ಯಾರಿಗೆ ಆಗಲಿ ಉಪಕಾರ ಮಾಡೋಕ್ಕೆ ಹೋಗಬಾರ್ದು. ನಮ್ಗೇನಾರು ವಾಪಸ್ ಮಾಡ್ತಾರೆ ಅಂತ ಕಂಡರ ಹತ್ರ ಮಾತ್ರ ಇದು ಮಾಡಬೇಕು ಅಂತ. ದಂಡಾತು ನೋಡು, ಅಷ್ಟೆಲ್ಲ ಗೋಳಾಟ ಬಂದು ನಿಂಗೆ ಸೈನ್ ಹಾಕಿ ಎಲ್ಲ ಮಾಡಿಕೊಟ್ಟಿದ್ದು. ನೀನು ಎಷ್ಟೊತ್ತಿಗಾರು ಬಾ, ಯಾವತ್ತಾರು ಬಾ ಮಾರಯ್ಯ, ನಿನ್ನ ಗೊರ್ಗದೇ ಇಲ್ಲ. ಇಲ್ಲ ಮಾರಯ್ಯ, ಇಲ್ಲ. ಅಷ್ಟೆಲ್ಲ ಸಿಟ್ಟು ಮಾಡಬೇಡ ಮಾರಯ್ಯ. ಅಲ್ಲ, ನೀ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅರ್ಥದೆ, ನಾನೇನಲ್ಲ ಅನ್ನಲ್ಲ. ಒಂದು ಕೆಲಸ ಮಾಡು, ಬೇರೆ ಯಾರನ್ನು ಇದು ಮಾಡೋದು ಬೇಡ. ನಾನು ಇವನಿಗೆ ಹೇಳಿ ಇಲ್ಲೆಲ್ಲ ಸಮ್ ಮಾಡಿಟ್ಟು ಬೆಳಗ್ಗೆ ಬೇಗ ಹೊರಡ್ತೀನಿ. ಆಮೇಲೆ ಅವ ಡಿಸ್ಚಾರ್ಜ್ ಆದಕ್ಕೂ ಬರ್ತಾನೆ, ಏನು ತೊಂದರೆ ಇಲ್ಲ. ಅವ ಚೆನ್ನಾಗೇ ಅದಾನೆ, ಬರ್ಬೋದು. ನಾ ಬರ್ತೀನಿ. ನೀ ಬೇರೆ ಯಾರನ್ನು ಹುಡ್ಕೋದು ಬೇಡ, ನಾನು ನಾಳೆ ಬೆಳಗ್ಗೆನೆ ಬರ್ತೀನಿ. ಇವ್ರಿಗೆ ಎಂತ ಆಗಿದೆ? ನನ್ನ ಬಿಟ್ಟು ಇವ್ರು ಹೋಗೋದು, ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋದಂತ. ಏನು ನೆಂಟ್ರ ಮನೆಯಿಂದ ಹೋಗೋದಾ? ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲಪ್ಪ. ಎಂತ ಮಾತಾಡ್ತಿದ್ದಿದ್ದ ನೀವು? ಯಾರ ಹತ್ರ ಮಾತಾಡ್ತಿದ್ದಿದ್ದ ಅಂತ ಗೊತ್ತಾಗಿದೆ. ಯಾರ ಹತ್ರ ಮಾತಾಡ್ತಿದ್ದು, ಎಂತ ಮಾತಾಡ್ತಿದ್ದು ಅಂತ ಗೊತ್ತಾಗ್ಲಾ? ಮಾಡೋ ಕೆಲಸ ಒಂದೆರಡನೋ, ಎಲ್ಲ ಕೆಲಸ ಹಾಳು ಮಾಡೋಕ್ಕೆ ಮಾಡಿರ್ತೀಯಲ್ಲ. ಯಾವ್ದ್ಯಾವ್ದಕ್ಕಂತ ಇದು ಮಾಡಲಿ ನಾನು? ರಾಮಪ್ಪಗೆ ನಾನು ಜಾಮೀನಿಗೆ ಸೈನ್ ಹಾಕಬೇಕಿತ್ತು, ಹಾಕ್ತೀನಿ ಅಂತ ಹೇಳಿದ್ದೆ. ಅದು ಈಗ ಲಾಸ್ಟ್ ಡೇಟ್ ಮುಗಿದು ಹೋಗ್ಯದಂತೆ. ನಾನು ಹೆಂಗೋ ಮಾಡೋ ಒಂಚೂರು ದಮ್ಮಯ್ಯ ದಕ್ಕಯ್ಯ ಅನ್ನೋ ಒಂದು 4 ದಿನ ಮುಂದೆ ಹಾಕ್ಯ ಅಂತ ಹೇಳಿದ್ದೆ, ಹಾಕಿಡಿದ್ದ. ಈಗ ಆಗ್ಲಲ್ಲ, ನಿನ್ನೇನೂ ಹೋಗೋಕ್ಕಾಗಲ್ಲ. ಈಗ ಇವತ್ತು ಹೆಂಗೂ ಹೋಗೋಕ್ಕಾಗಲ್ಲ. ನಾಳೆ ಏನು ಮಧ್ಯಾಹ್ನ ಮೇಲೆ ಆತೇನ? ಮಧ್ಯಾಹ್ನ ಮೇಲೆ ಹೋದ್ರೆ ನಾಡ್ದಿನ ತನಕ ಅವ್ರು ಕೇಳಲ್ಲ, ಮ್ಯಾನೇಜರ್ ಬೈತಾರೆ ಅಂತ ನಾವು. ಅದಕ್ಕೆ ಹೇಳ್ತಿದ್ದೆ, ಈಗ ನಾಳೆ ಬೆಳಿಗ್ಗೆ ಎದ್ದವನೇ ನಾನು ಹೋಗ್ತೀನಿ. ಈಗಲೇ ಹೋದೆ ನಾನು. ಇಲ್ಲೇನು ಒಂದು ಜೊತೆಗೆ ಒಂದು ಜನ ಒಂದು ಎಂತಕ್ಕೆ ಇದು ನಾಳೆ ನಾನು ಇಲ್ಲೆಲ್ಲ ಹೇಳಿ ಡಾಕ್ಟ್ರಿಗೆ ಸಿಸ್ಟ್ರಿಗೆ ಎಲ್ಲ ಹೇಳಿ ಹೋಗಿರ್ತೀನಿ. ಡಿಸ್ಚಾರ್ಜ್ ಆದ ಕೂಡಲೇ ಬಂದರು ಸೈ. ಬ್ಯಾಗ್ ಎಂಥವೂ ಇಲ್ಲ, ಎಲ್ಲ ಬೇಕಾದ್ರೆ ನಾನೇ ತಗೊಂಡು ಹೋಗ್ತೀನಿ. ಜೊತೆ ಬಟ್ಟೆ ಇದನ್ನೇ ಹಾಕಿಂಡು ಬಂದರು ಸೈ. ಹೋಗ್ತೀನಿ ನಾನು. ಈಗ ನಾಳೆ ಹೋಗ್ಲಾ, ಇವತ್ತು ಹೋಗ್ಲಾ? ಅಲ್ಲ, ಇದು ಎಂತ ಮಾತಾಡ್ತಿದ್ದೀರಿ ಅಂತಲೇ ಗೊತ್ತಾಗಲ್ಲಪ್ಪ ನನಗೆ. ಎಂತ ನಾನೇನು ನನ್ನ ಎಂಟ್ರ ಮನೆಗೆ ಬಂದವನ?
ಇದು ಒಬ್ಬನೇ ಬರೋಕ್ಕೆ ಇಲ್ಲಪ್ಪ, ನಾಳೆ ಬೆಳಗ್ಗೆನೇ ಡಿಸ್ಚಾರ್ಜ್ ಮಾಡ್ತಾರೆ. ಹೋಗೋಣ. ಇಲ್ದಿದ್ರೆ ಒಂದು ಕೆಲಸ ಮಾಡ್ಬೋದೇನೋ. ಈಗ ಅನಿಲಿಗೆ ಹೇಳಿದ್ರೆ ನಮ್ಮ ಕಾರ್ ತಗೋಬತ್ತಿದ್ನೇನು, ಕಾರಲ್ಲೇ ಹೋಗ್ಬೋದಿತ್ತು. ಎಂಥ ಬಸ್ಸಲ್ಲಿ ಹೋಗೋದು, ನಂಗೆ ಒಂಥರ ಆಗ್ತದಲ್ಲ ಬಸ್ಸಲ್ಲಿ ಹೋಗಿ ಅಲ್ಲಿ ಪ್ಯಾಟಲ್ಲಿ ಇಳಿದು ಹೋಗೋಕ್ಕೆ. ಓಹೋ, ಒಂಥರ ಅನ್ನಿಸ್ತದ ಪ್ಯಾಟೆಯಲ್ಲಿ ಇಳಿದು ಹೋಗೋಕ್ಕೆ? ಯಾಕೆ ಹಿಂಗಿದ್ ಕೆಲಸ ಮಾಡ್ಕೊಂಡಷ್ಟೊತ್ತಿಗೆ ಒಂಥರ ಅನ್ನಿಸ್ಲಾ? ನಾಚಿಕೆ ಆಗಲ್ಲ ಮತ್ತೆ ನಿಂಗೆ ಹೇಳಕ್ಕೆ? ಒಬ್ನಿಗೆ ಬರೋಕ್ಕಾಗಲ್ಲಂತೆ. ನಾನು ಇಷ್ಟು ಹೊತ್ತು ಹೇಳ್ತಾ ನಿಂತಿದ್ದ ತಪ್ಪು ನಂದು. ಹೊರಟು ಬಾ ನೀ ನಾಳೆ. ಮೊನ್ನೆನೇ ಹೋಗ್ಬೇಕಿತ್ತು ನಾನು. ಇಲ್ಲಿ ಎಂತಕ್ಕೆ ಸುಮ್ಮನೆ ಇಲ್ಲಿ ಕೂತು ದುಡ್ದಂಡಕ್ಕ? ತಿಳುವಳಿಕೆ ಇದ್ದವ, ಸ್ವಲ್ಪ ಖರ್ಚು ಹೆಚ್ಚದ್ದು ಚಿಂತೆ ಇದ್ದವಾಗಿದ್ರೆ ನೀನೇ ಹೇಳ್ಬೇಕು. ಆಗಿದ್ದಾತು, ನಾನಿಲ್ಲಿ ಇರ್ತೀನಿ, ನೀವು ಹೋಗಿ ಅಂತ. ನಿನ್ನ ಬಾಯಲ್ಲಿ ಅವೆಲ್ಲ ಎಲ್ಲಿ ಬರ್ತವೆ? ಮತ್ತೆ ಅನಿಲನ ಹತ್ರ ಹೇಳಿ ಕಾರ್ ತಗೋಬರಕ್ಕೆ ಹೇಳ್ಬೇಕಂತೆ. ತ್ವಾರಣ ಗೀಣ ಕಟ್ಟಕ್ಕೆ ಹೇಳೋದು ಬೇಡನಾ, ಸನ್ಮಾನ ಮಾಡಕ್ಕೆ? ಮಾತಾಡ್ತಾನೆ. ನನ್ನ ನೋಡು, ಪಿತ್ತ ನತ್ತಿಗೇರಿಸ್ಬೇಡ. ನಾ ಹೋಗ್ತೀನಿ ನಾಳೆ, ನೀನು ಬಾ ಅಷ್ಟೇ. ನಾ ಮನೆಗೆ ಬರಲ್ಲ. ಇತ್ಲಾಗಿಂದನೇ ಎತ್ಲಾಗಾರ ಹೋಗ್ತೀನಿ ನಾನು. ಬರಲ್ಲ, ನಾನು ಮನೆಗೆ ಬರಲ್ಲ. ಒಳ್ಳೆ ಕೆಲಸ ಆಯ್ತು, ದೇವರೇ ಕೊಟ್ಟ ಅನ್ಕೋತೀನಿ. ಎತ್ಲಗಾರು ಹೋಗು, ನಾನೇನು ಬೇಡ ಅಂತ ಹೇಳಲ್ಲ. ಓಹೋ, ಹೋಗ್ತೀನಿ ಅಂದ ಕೂಡಲೇ ಅಯ್ಯೋ ಬೇಡ ಬಾ ಅಂತ ಹೇಳಿ ಹೋಗರಿತ ನಿಲ್ತೀನಿ ಅಂತ ಮಾಡಿದೆ ಏನಲ್ಲ. ಹಿಂಗೆ ಹೆದರ್ಸೋದೇ ಆಯ್ತು ನಿನ್ನ ಜೀವಮಾನ ಪೂರ್ತಿ. ಹೋಗು, ಎಲ್ಲಿಗೆ ಹೋಗ್ತೀಯ ಹೋಗು, ನಾನೀಗ ಹೋಗ್ತೀನಿ. ನಿನ್ನ ಇದು ಮಾಡ್ತಾ ಕೂತ್ರೆ ಕಷ್ಟ ಅಂದಾಗ 2-3 ಸತಿ ಬಂದು ಅವ್ನು ನಂಗೆ ಹೆಲ್ಪ್ ಮಾಡೇನೆ. ಅದನ್ನ ನೆನ್ಪಿಟ್ಕೋಬೇಕು ನಾನು. ನಾಳೆ ಎಂತಕಾರ ಜೀವ ಹೋಗ್ಕಾತದೆ ಅಂದ್ರೆ ಅವನೇ ಬೇಕು. ಹೋತಾನಂತೆ. ಹೋಗು ನೀನು, ನನ್ನ ಹೆದರ್ಸಕ್ಕೆ ಬರಬೇಡ. ಎಲ್ಲಿಗೆ ಬೇಕಾದ್ರೂ ಹೋಗು, ನಾನೀಗ ಹೋಗ್ತೀನಿ. ಡಾಕ್ಟ್ರಿಗೆ ಸಿಸ್ಟ್ರಿಗೆ ಎಲ್ಲ ಹೇಳಿ ಹೋಗಿರ್ತೀನಿ. ನಾಳೆ ಡಿಸ್ಚಾರ್ಜ್ ಆಗ್ತದೆ, ಮನೆಗೆ ಬರೋದಾರ ಮನೆಗೆ ಬಾ, ಎತ್ಲಗಾರ ಹೋಗೋದಾರ ಹೋಗು. ಒಬ್ಬ ದೇವ್ರೆ, ಎಷ್ಟು ಜೋರಾಗ್ಯಾರೆ ಅಂತೀನಿ. ಇಷ್ಟೆಲ್ಲ ಆಗಿದೆ, ಆದರೂ ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೇನೋ ಅನ್ನೋ ಹೆದರಿಕೆನೇ ಇಲ್ಲ. ಡಾಕ್ಟ್ರು ಮೊನ್ನೆ ಅಷ್ಟು ಹೇಳ್ಯಾರೆ. ಎಲ್ಲಗಾರು ಹೋಗೋದಾರು ಹೋಗು ಅಂತಾರಲ್ಲ. ಹೋದಲ್ಲೇ ಎಲ್ಲರೂ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಎಂತ ಮಾಡ್ತಾರೆ ಇವರು? ಮಾಡ್ಕೊಂಡ್ಲಿ ಅಂತಾರೆ. ಅಷ್ಟು ನಿಶ್ಚಯಿಸ್ತಾರೆ. ಮೊನ್ನೆ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಇಷ್ಟೆಲ್ಲ ಆತಿರ್ಲ ಅನ್ನೋದು ಇಲ್ಲೇ ಇಲ್ಲ ಇವ್ರ ತಲೆಯಲ್ಲಿ. ಮತ್ತು ಇದು ಮಾಡೋದು. ನಾನೀಗ ಹಿಂಗೆ ಇದು ಮಾಡ್ತಾ ಕೂತ್ರೆ ಸಿಟ್ಕೊಂಡು ಹೋದರೆ ನಾನು ಹೆಂಗೆ ಒಬ್ಬನೇ ಹೋಗೋದು? ಅಲ್ಲಿ ಬಸ್ ಇಳಿದು ಇಲ್ಲಪ್ಪ, ಆಗಲ್ಲ. ನೀವು ಅದು ಹೆಂಗೆ ಮನೆಗೆ ಹೋಗ್ತೀರಿ ನೋಡ್ತೀನಿ ನಾನು. ಅಮ್ಮಗೆ ಫೋನ್ ಮಾಡ್ತೀನಿ. ಅಮ್ಮನೇ ಸಮ. ಹಲೋ ರಾಮಪ್ಪ, ನಾನು ಮರೆಯ. ಎಂತಕ್ಕೆ ಫೋನ್ ಕಟ್ ಮಾಡ್ತಿದ್ದೀಯಾ? ಒಂಚೂರು ತಡಿ, ನಾ ಹೇಳೋದಲೇಸು. ನಾನು ಇವತ್ತೇ ಬರ್ತೀನಿ. ಅವ್ನು ಇರ್ತಾನಿಲ್ಲಿ, ಏನು ತೊಂದರೆ ಇಲ್ಲ. ನಾ ಇವತ್ತು ಬರ್ತೀನಿ. ನಾಳೆ ಬೆಳಿಗ್ಗೆನೆ ನಾನು ಸೈನ್ ಹಾಕ್ತೀನಿ ಮರಯ್ಯ, ನೀನು ಇದು ಮಾಡಬೇಡ. ಅಲ್ಲ ಮರಯ್ಯ, ನೀನು ಭಾಳ ತೊಂದರೆ ತಗೊಂಡು ಇದು ಮಾಡೋದು ಬೇಡ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೂ ಸುಮ್ಮನೆ ನಮ್ಮ ತಲೆ ಮೇಲೆ ಬರೋಕ್ಕೆ. ಇಲ್ಲ, ಹೆಚ್ಚು ಕಮ್ಮಿ ಏನಿಲ್ಲ ಮರಯ್ಯ, ಹೆಚ್ಚು ಕಮ್ಮಿ ಅಂತ ಆಗಲ್ಲ. ಇನ್ನು ಒಬ್ಬರನ್ನೇ ಕಳ್ಸೋಕೆ ಆಗ್ತದ ಇಲ್ಲ ಅಂತ ಡಾಕ್ಟ್ರ್ ಏನಾದ್ರು ಹೇಳ್ತಾರೇನೋ ಅಂತ ಅಷ್ಟೇ. ಇಲ್ದಿರ್ ಬರ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗೇ ಅದ. ನಾವೀಗ ನಾ ಬರ್ತೀನಿ. ಹಂಗೇನಾದ್ರು ಒಬ್ಬನ ಕಳ್ಸೋಕೆ ಆಗಲ್ಲ ಅಂದರೆ ನಾ ಬೆಳಿಗ್ಗೆ ಬೇಗ ಬಂದು ಬ್ಯಾಂಕಲ್ಲಿ ಸೈನ್ ಹಾಕಿಕೊಟ್ಟು ಇದು ಆಚೆ ಕಡೆಯಿಂದನೇ ಬರ್ತೀನಿ. ಇತ್ಲಾಗ ಬರ್ತೀನಿ. ಆಗಲಿ ಮಾರಯ್ಯ, ಕಷ್ಟ ಅಂದರೆ ಎಲ್ಲರಿಗೂ ಒಂದೇ ಅಲ್ಲನು. ನಂಗೆ ಕಷ್ಟ ಕಾಲದಲ್ಲಿ ಆಗಿದ್ದೆ, ಈಗ ಗೊತ್ತಾಗ್ತದೆ ನನಗೂ. ನಾ ಬರ್ತೀನಿ, ಬೇರೆ ಯಾರನ್ನು ಹುಡ್ಕೋದು ಬೇಡ. ಎಲ್ಲ ಸರಿತನ ದಸೆಯಿಂದನೇ ಆಗಿದ್ದು, ಅದ್ರ ದಸೆಯಿಂದನೇ ಆಗಿದ್ದು. ಅದು ಮನಸ್ಸು ಮಾಡಿದರೆ ಎಲ್ಲ ಸರಿ ಆತಿತ್ತು.
ಮಾವು ಪೂರ್ತಿ ತಲೆ ತುಂಬಿಟ್ಟದೆ ಬೇಡದಿದ್ದನ್ನು. ತಾನು ಹೇಳ್ದಂಗೆ ಕೇಳಂಗೆ ಮಾಡಿಟ್ಕೊಂಡದೆ. ಒಂದಲ್ಲ ಒಂದು ದಿವಸ ನಿನ್ನ ಮೇಲೆ ಮಾತ್ರ ನಾನು ಸೇಡ್ ತೀರಿಸ್ಕಿಣದೇ ಇರಲ್ಲ ನೋಡು. ಈಗ ಮೊನ್ನೆ ನಾನು ದುಡ್ಡು ಕೇಳಿದಾಗ ಈಗ ಅಪ್ಪನ ಹತ್ರ ಹೇಳಿ ಮನೆ ದುಡ್ಡು ಕೊಡಬೇಕು ಅನ್ನೋದು ಇರಲ್ಲ. ಅದ್ರ ಹತ್ರ ಏನು ಗಂಟಿಗೆ ಬರಲ್ಲ, ಬೇಕಾದಷ್ಟು ಅದೇ ಕೊಡಲ್ಲ ಅಷ್ಟೇ. ಏನು ಮಾಡ್ತೀಯ ನೋಡ್ತೀನಿ ಗಂಟು ಮಾಡಿ. ನಾನೀಗ ಹೋಗ್ತೀನಿ, ಹೇಳ್ತೀನಿ, ಅಲ್ಲಿ ಎಲ್ಲರ ಹತ್ರನೂ ಹೇಳಿ ಹೋಗಿರ್ತೀನಿ. ಸಾಯಂಕಾಲದ ಊಟ ಈಗ ಆಸ್ಪತ್ರೆಯಲ್ಲೇ ಊಟ ಕೊಡ್ತಾರೆ, ಅದನ್ನೇ ಊಟ ಮಾಡಿದ್ರೆ ಆಗ್ತದೆ. ಇನ್ನು ಹೊರಗಿಂದ ತರೋದೇನು ಬೇಡ. ಇದು ಆಸ್ಪತ್ರೆಯಲ್ಲಿ ಎಲ್ಲರೂ ಹಿಂಗೆ ಒಬ್ಬರನ್ನೇ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾ ಫೋನ್ ಮಾಡಿ ಕೇಳ್ತೀನಿ, ಗೊತ್ತಾಗ್ತದಲ್ಲ. ಹಂಗೆ ನಾ ಬೆಳಿಗ್ಗೆ ಅವನಿಗಲ್ಲಿ ಸೈನ್ ಹಾಕಿಕೊಟ್ಟು ಬರ್ತೀನಿ. ಇಲ್ಲಿದ್ರೆ ಒಬ್ಬನೇ ಬರ್ಬೋದು ಅನ್ನಂಗಿದ್ರೆ 10 ಗಂಟೆ ಬಂದೇ ಬಿಡು. ಮನೆಗೆ ಬರ್ಬೇಕು ಅಂತ ಕಂಡ್ರೆ, ಇಲ್ಲ ನಾ ಮನೆಗೆ ಬರೋಲ್ಲ ಅಂತ ಇದ್ದರೆ ನೀ ಹೋಗೋದಾರು ಹೋಗು, ಎತ್ಲಾಗ ಬೇಕಾದ್ರೆ ಹೋಗು, ನಾನೇನು ಬೇಡ ಅನ್ನಲ್ಲ. ಅದು ಹಾಗೆ ಅವಾಗೆಲ್ಲ ಏನು ಮಾಡಿದ್ರು ಮಗ ಮಗ ಅಂತ. ಈಗ ಮೊಮ್ಮಗ ಬಂದಾನೆ ಅಂತ ಗೊತ್ತಾತಲ್ಲ, ದೊಡ್ಡ ಆತನೇ ಈಗ ಮಗಿ ಅಂತಕ್ಕೆ ಅನ್ನಂಗೆ ಆಗ್ಯದೇನು. ಆಗಲಿ, ಎಷ್ಟು ದಿವಸ ಹಿಂಗೆ ಮಾಡ್ತೀರಿ ನೋಡ್ತೀನಿ. ಅಲ್ಲ, ಯಾರು ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಪೇಷಂಟನ್ನು ಒಬ್ಬರನ್ನೇ ಕಳಿಸಲ್ಲ. ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹಿಂಗೆ ನಿಮಗೆ ಬರೋಕ್ಕಾಗದೇ ಇದ್ದರೆ ಸರಿತನ ಕಳಿಸ್ಬೋದಲ್ಲ. ಬೆಳಿಗ್ಗೆ ಬೇಗ ಹೊರಟ್ರೆ ಇಲ್ಲಿ ಬಂದ ಕೂಡಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಇಬ್ಬರು ಬರ್ತೀವಿ. ಬಸ್ಸಿಗೆ ಹೆಂಗೆ ಬರೋದೇನಾ? ಸರಿ ತುಂದೆ ಅಂತಕ್ಕೆ ಆ ಬಾಲೆ ಕರ್ಕೊಂಡು ಅಲ್ಲಿಂದ ಇಲ್ಲಿಗೆ ಹೆಂಗೆ ಬರ್ತದದು? ಈಗ ಒಬ್ಬನೇ ಬರೋದಾದರೆ ನಾನಲ್ಲಿ ಪೇಟೆ ತನಕ ಕಾರ್ ತತ್ತೀನಿ, ಕಾರಲ್ಲೇ ಹೋಗ್ಬೋದು. ಅಲ್ಲಿ ತನಕ ಬಸ್ಸಲ್ಲಿ ಬಾ. ಸರಿತ ಬರ್ದೇನು? ಬಾಲೆ ಕರ್ಕೊಂಡು ಹೆಂಗೆ ಬರ್ತದೆ ಅಂದರೆ ಬಾಲೆ ಅಂತ ಕರ್ಕೊಬರ್ಬೇಕು. ಹಿಂಗೆ ಬರೋದು ವಾಪಸ್ ಹೋಗೋದಪ್ಪ. ಸಾಯಂಕಾಲ ಸರಿಗೆ ಹೋಗ್ತೀವಿ. ಸರಿತನ ಅಮ್ಮ ಆದರೆ ಅಂತೇಳಿ ಹೇಳ್ತಿದ್ರಲ್ಲ, ಬಾಲೆ ಬಿಟ್ಕೊಂಡಿರ್ತಾರಪ್ಪ. ಸರಿತನೇ ಬರಲಿ. ಮತ್ತು ನಂಗೆ ಇಲ್ಲಿ ಎಲ್ಲಿ ಇದು ಮಾಡಬೇಕು, ದುಡ್ಡೆಲ್ಲ ಎಷ್ಟು ಎಂಥದ್ದು ಗೊತ್ತಾಗಲ್ಲ. ಒಂಥರ ಮಾತಾಡ್ತಿರ್ತಾರೆ ಇಲ್ಲೆಲ್ಲ. ಸರಿತನೇ ಬರಲಿ, ಎಲ್ಲ ಸರಿ ಆತದ. ಕಾರು ಅಲ್ಲ ಪೇಟೆ ತನಕ ಕಾರ್ ತಂದರೆ ಕಾರಲ್ಲೇ ಹೋಗ್ಬೋದು. ಸರಿತನ್ನೇ ಬರೋಕ್ಕೆ ಹೇಳಿ. ನೀವು ಒಂಥರ ಮನುಷ್ಯನೇ ಅಲ್ಲನ ಮಾರಯ್ಯ. ನಿನ್ನ ತಲೆ ಒಳಗೆ ಏನು ಅದೇ ಅಂತ ನೋಡಲಿ. ಹೆಣ್ಣು ಹೆಂಗಸು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ ನಿನ್ನ ಕರ್ಕೊಂಡು ಹೋಗೋಕ್ಕೆ? ನಾಚಿಕೆ ಆಗಲ್ಲ ನಿಂಗೆ? ಸಣ್ಣ ಬಾಲೆನಾ ನೀನು? ಅದು ಬತ್ತೀನಿ ಅಂದರೂ ಒಂದು ಪಕ್ಷ ನೀನು ಬೇಡ ಅನ್ಬೇಕು. ಎಂತ ಕಲ್ಲಿಂದ ಇಲ್ಲಿಗೆ ಬತ್ತೀಯ, ನಾನು ಬತ್ತೀನಿ ಅಂತ ನೋಡಿದ್ರು ಸರಿತನ ಬರೋಕ್ಕೆ ಹೇಳಿ ಅಂತೆ. ಎಂತಕ್ಕಾಗಿ? ನಾನು ಯಾವುದು ಹೇಳಿದ್ರು ನಿಮಗದು ಅಲ್ಲಾಗೆ ಕಾಣೋದು. ಏನು ಇಲ್ಲಿ ಕೆಲಸ ಮಾಡೋಕ್ಕೆ ಬರೋಕ್ಕೆ ಹೇಳೋದ್ನಾ? ಅಲ್ಲ, ನೀವು ಇದ್ದಾಗ ನಾ ಏನಾರು ಅದನ್ನು ಬರೋಕ್ಕೆ ಹೇಳಿದ್ನಾ? ನೀವು ಓದಿದ್ದೀರಿ, ಈಗ ಹೋದಾಗ ಅಲ್ಲಿ ಕೆಲಸ ಆಗಲೇ ಇಲ್ಲಪ್ಪ. ಇಲ್ಲಿಗ ಡಿಸ್ಚಾರ್ಜ್ ಮಾಡಲ್ಲ, ಒಬ್ಬನ ಕಳಿಸಲ್ಲ ಅಂತಲೇ ಹೇಳಿದ್ರು. ಅವಾಗ ಎಂತ ಮಾಡೋದ? ಮತ್ತೊಂದು ದಿವಸ ಇಲ್ಲೇ ಇರೋದ ನಾನು? ಇದ್ದೇ ಬಿಡು. ಏನೀಗ ಅದ್ರಲ್ಲಿ ತಲೆ ಹೋಗಂಥದ್ದೇನು? ಇರಕ್ಕಂತಲೇ ಮಾಡ್ಕೊಂಡಿಯೇ ಇರು. ಒಂದಿಲ್ಲ ಅಂದ್ರೆ 10 ದಿವಸ ಇರು. ನಾ ಹೋಗ್ತೀನಿ. ಈಗ ನಾಳೆ ಬರೋಕ್ಕಾಗದಿದ್ರೆ ನಾನು ನಾಡ್ದೆ ಬಂದು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ. ಡಿಸ್ಚಾರ್ಜ್ ಮಾಡ್ಕೊಂಡ್ಲೇಬೇಕು. ಆಸ್ಪತ್ರೆಯಲ್ಲಿ ಬಿಟ್ಕೊಳಕ್ಕಾಗಲ್ಲ ಅಂದರೆ? ಬಿಟ್ಕೊಳಕ್ಕಾಗಲ್ಲ ಅಂದ್ರೆ ಹಣೆ ಮುಖ್ಯ. ನನ್ನ ಹತ್ರ ಅಂತ ಹೇಳ್ತೀಯ? ಎಲ್ಲದನ್ನೂ ನೀನೇ ಹೇಳಿ ಪೂರೈಸ್ತೀಯಲ್ಲ. ಯಾವ್ದು ಹೇಳಕ್ಕೆ ಹೋದ್ರೂ ಅಲ್ಲಿಗೆ ಮತ್ತೊಂದು ಎಂತಾರ್ದಂದು ಬೇರೆ ಏನಾರು ಇಡ್ಬೇಕು ನೀನು. ನಾನೀಗ ಹೋಗ್ತೀನಿ, ಆದ್ರೆ ನಾಳೆ ಬರ್ತೀನಿ, ಆಗಿದ್ರೆ ನಾಡ್ದು ಬರ್ತೀನಿ. ಹೋಗಿ ಅದು ಹೆಂಗೆ ನೀವು ಗೊತ್ತೀರಾ ನೋಡ್ತೀನಿ ನಾನು. ಅಮ್ಮಗೆ ಫೋನ್ ಮಾಡ್ತೀನಿ. ಅಮ್ಮಗೆ ಫೋನ್ ಮಾಡಿ ಎಲ್ಲ ಸರಿ ಮಾಡ್ತೀನಿ. ನಿಮ್ಮ ಹತ್ರ ಯಾರು ಇದು ಮಾಡ್ತಾರೆ? ಬರಲಿ, ಅದೇ ಬರಲಿ. ಇಷ್ಟೆಲ್ಲ ಆಗಕ್ಕೆ ಅದೇ ಕಾರಣ. ಬರಲಿ. ಬಾಲಿಗೆ ಬೆಳಗಿಂದ ಸಾಯಂಕಾಲ ತನಕ ಇರೋಕ್ಕಾಗಲ್ಲ ಅನ್ನೋದೇನಿಲ್ಲ. ಬಂದು ಕರ್ಕೊಂಡು ಹೋಗಲಿ. ಗೊತ್ತಾಗ್ಬೇಕು ಅದಕ್ಕೂ ಸ್ವಲ್ಪ. ಇನ್ನೊಂದು ಸತಿ ಹಿಂಗೆ ಮಾಡಬಾರ್ದು ಅಂತ. ನಿಜವಾಗ್ಲೂ ಎತ್ಲಗಾರ ಹೊತ್ತಿಗೆ ಹೋಗೋಣ ಅಂತ ಕಾಣ್ತದೆ ಇವ್ರು ಮಾಡೋದು ನೋಡಿದ್ರೆ. ಇಲ್ಲ, ನಾ ಹೋದ್ರೆ ಇವ್ರಿಗೆ ಚೆನ್ನಾಗಾಯ್ತು ಅಂತಾರೆ.
ನಾ ಅಲ್ಲೂ ಕಷ್ಟಪಡ್ಬೇಕು.